ಗೈಸ್ ಇನ್ನೊಂದು ಹೇಳ್ದೆ, 32-33 ಎಲ್ಲ ರೇಂಜ್ ಕೊಡ್ತಾ ಇದೆ. ನನಗೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಈ ರೇಂಜ್ ನೋಡ್ತಾ ಇರೋದು ನಾನು, 33-32 ಎಲ್ಲ. ಓಕೆ ಗುಡ್, ಬಟ್ ಸಿಟಿಯಲ್ಲಿ ಇಂಪ್ರೂವ್ ಆಗ್ಬೋದಿತ್ತು. 18-22 ಅಲ್ಲೇ ಇರುತ್ತೆ ಸಿಟಿಯಲ್ಲಿ. ಅದೊಂದು ಸ್ವಲ್ಪ ಇನ್ಕನ್ವೀನಿಯಂಟ್ ನಮಗೆ ಡೈಲಿ ಸಿಟಿ ಯೂಸರ್ಸ್ಗೆ. ನನಗೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಒಂದು ವಿಷಯ ಆಯ್ತು, ಇದೆಯಲ್ಲ ಇಲ್ಲಿ, ಇದಕ್ಕೇನು ಹೇಳ್ತೀರಾ, ಫೋನ್ ಸೆಟ್. ಈ ಫೋನ್ ಸೆಟ್ ಏನಂದ್ರೆ ಸೌಂಡ್ ಬರೋದು ನನಗೆ, ಟಪ 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 ತೆಗ್ಗಿಗೆ ಹಾಕಿದ್ರೆ ಸಾಕು, ಸಿಕ್ಕಾಪಟ್ಟೆ ಸೌಂಡ್ ಗಾಯ್ತು. ಅದೇನು ಒಳಗಡೆ ಇರುತ್ತೆ ಅದೇನು ಗೊತ್ತಿಲ್ಲ, ಫೋನ್ ಸೆಟ್ ಟೇಸ್ಟ್ ಟೈಮ್ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸೌಂಡ್. ಆಮೇಲೆ ಫ್ಲೆಕ್ಸ್ ಆಗೋದು, ಈ ತರ ಫ್ಲೆಕ್ಸ್ ಆಗ್ತಿತ್ತು. ಫ್ರಂಟ್ ಬ್ರೇಕ್ ನಾನು ಅಪ್ಲೈ ಮಾಡಿದ್ರೆ ಇದು ಮೇಲೆ ಕೆಳಗೆ ಹೋಗೋ ತರ ಫೀಲ್ ಆಗ್ತಿತ್ತು. ಫಸ್ಟ್ ಸರ್ವಿಸ್ ಆದ್ಮೇಲೆ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನಿನ್ನೆ ಹೋಗಿ ಸರ್ವಿಸ್ ರೆಡಿ ಮಾಡ್ಸೋಣ ಅಂತ ಹೋದೆ, ಬೇಜಾರ ಆಗ್ಬಿಡ್ತು ಗಾಯ್ತು. ನಿಜವಾಗ್ಲು ಹೇಳ್ತೀನಿ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಸ್ ಅಯ್ಯೋ ಅನ್ಸ್ಬಿಡ್ತಾರೆ ನಿಮ್ಮನ್ನ. ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಅಲ್ಲಿಂದ ಫೋನ್ ಮಾಡಿ ಮಾಡ್ಸಿದ್ದಾಯ್ತು. ನಿನ್ನೆ ಹೋದ್ರೆ ಮಂಡೇ ಬನ್ನಿ, ಸಂಡೇ ಬನ್ನಿ, ನಾವು ಮಂಡೇ ಸಂಡೇ ಬರಕ ಇರೋದು, ಎಲೆ ಎಲ್ಲ ಕೆಟ್ಟೋಗ್ಬಿಡ್ತು. ನಿನ್ನೆ ಇದು ಒಂದು ರೆಡಿ ಮಾಡಿಕೊಡೋದಕ್ಕೆ ಅವನು ಬೆಳಗ್ಗೆ ಹೋಗಿದ್ದು 3 ಗಂಟೆ ಕಳ್ಸಿದ್ದಾನೆ. ನನಗಂತೂ ಇರಿಟೇಟ್ ಅನ್ಸ್ಬಿಡುತ್ತೆ ಗೈಸ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್. ನಿಜವಾಗ್ಲು ಹೇಳ್ತೀನಿ, ಎಲ್ಲ ಸರ್ವಿಸ್ ಸೆಂಟರ್ಸ್ ಈ ತರ ಇಲ್ಲ, ಕೆಲವೊಂದು ಮಾತ್ರ. ಕೆಲವೊಬ್ರೆಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ, ಒಂದು ಚೂರು ರಿಪೇರಿ ಇರಲ್ಲ, ಒಂದು ಚೂರು ಪ್ರಾಬ್ಲಮ್ ಬರಲ್ಲ, ಹಂಗ್ ಮಾಡ್ತಾರೆ. ಇನ್ನು ಕೆಲವೊಂದು ಸರ್ವಿಸ್ ಸೆಂಟರ್ಸ್ ಹೇಳಲೇಬೇಡಿ, ಹೋಗೋದಕ್ಕೆ ಅಸಹ್ಯ ಅನ್ಸುತ್ತೆ. ಓಕೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಮ್ಗೆ, ಏನ್ ತೊಂದರೆ ಇಲ್ಲ. ಇವಾಗ ಹೆಂಗಾದ್ರೂ ಓಡಾಡಿ, ಸೌಂಡು ಇಲ್ಲ ಏನಿಲ್ಲ. ಈ ತರ ತೆಗ್ಗಿದೆಯಲ್ಲ, ಈ ನೋಡಿ, ಈ ತರ ತೆಗ್ಗಿ ಬಂದ ತಕ್ಷಣ ಸೌಂಡ್ ಬರೋದು ಇವಾಗ ಫುಲ್ ಸ್ಟಾರ್ಟ್ ಆಗಿದೆ. ಆ ತರ ಆದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಹೈ ಸ್ಪೀಡ್ ಮಾಡಬೇಕಾದ್ರೆ ಗಾಡಿ ಎಳ್ದಾಡುತ್ತೆ ಸೈಡಿಗೆ. ನೀವು ಲೆಫ್ಟಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ಗಾಡಿ ರೈಟಿಗೆ ಹೋಗುತ್ತೆ, ನೀವು ರೈಟಿಗೆ ಹೋಗ್ತೀರಿ ಅಂದ್ರೆ ಲೆಫ್ಟಿಗೆ ಎಳೆಯುತ್ತೆ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಫೋನ್ ಸೆಟ್. ಅಂಥವೆಲ್ಲ ಜಲ್ದಿ ಸಾಲ್ವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮತ್ತೆ ದೊಡ್ಡ ಖರ್ಚಾಗುತ್ತೆ.